ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ದರಿದ್ರತೆ ದೂರ ಮಾಡ್ಕೊಳ್ಳುವಂಥದ್ದು, ಓಕೆನಾ? ಕೆಲವ್ರಿಗೆ ಏನಾಗುತ್ತೆ, ತಾವು ದುಡಿತಾ ಇರ್ತೀವಿ, ಬೇರೆಯವರು ದುಡಿದು ನಮಗೆ ಕೊಟ್ಟಿರ್ತಾರೆ, ಪಿತ್ರಾರ್ಜಿತ ಆಸ್ತಿ ಇತ್ಯಾದಿಗಳು ಬರ್ತಾ ಇರ್ತವೆ, ಎಲ್ಲವೂ ಆರಾಮಾಗಿರ್ತದೆ. ಬಟ್ ಆ ದರಿದ್ರ ಅನ್ನೋದು ಹೋಗ್ತಾ ಇಲ್ಲ. ಇದು ಯಾವ ಥರ ದರಿದ್ರ ಸರ್ ನೀವು ಹೇಳ್ತಾ ಇರೋದು ಅಂದರೆ, ನೋಡಿ, ನಿನ್ನೆ ಮೊನ್ನೆ 1 ವರ್ಷ 2 ವರ್ಷದಿಂದ ಯಾರಾದ್ರೂ ಒಬ್ರು ದುಡಿಯೋದಕ್ಕೆ ಹೋಗ್ತಾ ಇರ್ತಾರೆ. ಅವ್ರದ್ದು ಇಂಪ್ರೂವ್ಮೆಂಟ್ ಮುಂದ್ಗಡೆ 5-6 ವರ್ಷ ಅಥವಾ 10 ವರ್ಷಗಳ ಕಾಲದಿಂದ ದುಡಿತಾ ಇರೋ ನಂದು ಇಂಪ್ರೂವ್ಮೆಂಟ್ನ ಕಂಪೇರ್ ಮಾಡಿದಾಗ ಅವ್ರು ಯಾಕೋ ಇಲ್ಲಿ ಕಾಣಿಸ್ತಾವ್ರೆ ನನಗೆ. ಇವಾಗ ಅರ್ಥ ಆಯ್ತಾ ಯಾವ ದರಿದ್ರತೆ ಅಂತ ನಾನು ಹೇಳ್ತೀನಿ. ನಾನು ಮೊದಲೇ ಒಂದು ಕ್ಲಾಸ್ಗಳಲ್ಲಿ ಹೇಳ್ತಾ ಇರ್ತೀನಿ, 64 ವಿಧದ ದರಿದ್ರತೆಗಳಿರ್ತವೆ. ನಾನು ಒಂದೊಂದಕ್ಕೆ ಒಂದೊಂದು ಪರಿಹಾರಗಳನ್ನ ಕೊಡ್ತೀನಿ ಅಂತ. ಸದ್ಯಕ್ಕಿನ್ನೂ ಅದು ಮಾಡಿಲ್ಲ, ಮಾಡಿದಾಗ ಹೇಳ್ತೀನಿ. ಇದರಲ್ಲಿ ಇದು ಒಂದು ದರಿದ್ರತೆ. ಸೊ ಏನು ಅಂತ ಹೇಳಿದ್ರೆ, ಒಂದೇ ಕಡೆ ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ಅಥವಾ ಒಂದು 5 ವರ್ಷದಿಂದ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಹೋಗ್ತಾ ಇರ್ತಾನೆ, 10 ವರ್ಷದಿಂದ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಅವನು ಮಾಡದಿರುವಂಥ ಸಾಧನೆ, ಅವನು ತಗೊಳ್ದಿರುವಂಥ ಜಾಗಗಳು, ಮನೆಗಳು, ಗಾಡಿ, ಏನೇ ಒಂದು ಟಿವಿ, ಒಂದು ಫ್ರಿಜ್ಜು, ಏನು ಬೇಕಾದ್ರೂ ತಗೊಳ್ಳಿ. ನಿನ್ನೆ ಮೊನ್ನೆ 2 ತಿಂಗಳಿಂದ 6 ತಿಂಗಳಿಂದ ಕೆಲಸಕ್ಕೆ ಹೋದನ್ನು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಕಂಪೇರ್ ಟು ಹಿಮ್ ನಾವು ಯಾಕೋ ಡೌನು, ಹಿಂದ್ಗಡೆ ಇದ್ದೀವಿ ಅಂತ ನಮ್ಗೆ ಅನಿಸ್ತಾ ಇರ್ತದೆ. ಇಂಥ ವ್ಯಕ್ತಿಗಳಿಗಾಗಿ ನಾನು ಈ ಪರಿಹಾರವನ್ನು ಕೊಡ್ತಾ ಇದ್ದೀನಿ. ಏನು ಮಾಡಬೇಕಂದ್ರೆ, ನೀವು ಹೊಸದಾಗಿ ಅಲ್ಲ, ತುಂಬ ಹಳೇದಾಗಿರುವಂಥ ಚಪ್ಪಲಿ ಯಾವ್ದಾದ್ರು ನಿಮ್ಮ ಹತ್ರ ಇದೆಯಾ? ಪ್ರತಿದಿನ ಆ ಚಪ್ಪಲಿಯನ್ನು ಹಾಕ್ಕೊಂಡು ಸವಿಸ್ತಾ ಇರಬೇಕು ನೀವು. ಅಂಥ ಚಪ್ಪಲಿ ಇರಬೇಕು. ನೋಡಿ, ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಮ್ಮ ಮನೆಗಳಲ್ಲಿ ಬಂದ್ಬಿಟ್ಟು 2-3 ಥರದ್ದು ಚಪ್ಪಲಿಗಳಿರ್ತವೆ, ಕೆಲವೊಂದು 4-5 ಥರದ್ದು ಚಪ್ಪಲಿಗಳಿರ್ತವೆ. ಒಂದು ಕಡೆ ಹೋಗ್ಬೇಕಂದ್ರೆ, ಅದು ಶಾಪಿಂಗ್ ಹೋಗ್ಬೇಕಂದ್ರೆ ಬೇರೆ ಚಪ್ಪಲಿ, ದೇವಸ್ಥಾನಕ್ಕೆ ಹೋಗುವಾಗ ಬೇರೆ ಚಪ್ಪಲಿ, ಯಾವ್ದಾದ್ರು ಫಂಕ್ಷನ್ಗಳಿಗೆ ಹೋಗುವಾಗ ಬೇರೆ ಚಪ್ಪಲಿ, ನಾರ್ಮಲ್ ಆಗಿ ಇಲ್ಲೆಲ್ಲ ಓಡಾಡೋಕ್ಕೆ ಬೇರೆ ಚಪ್ಪಲಿ ಅಲ್ಲ. ನಾನು ಹಂಗಲ್ಲ ಹೇಳ್ತಾ ಇರೋದು. ಯಾವಾಗಲೂ ಒಂದೇ ಚಪ್ಪಲಿ ಯೂಸ್ ಮಾಡಬೇಕು. ಅಂಥ ಚಪ್ಪಲಿ ಯಾವ್ದಾರು ಇದೆಯಾ ಅದನ್ನು ನೋಡ್ಕೊಳ್ಳಿ. ಕನಿಷ್ಠ ಪಕ್ಷ 3 ತಿಂಗಳು ಯೂಸ್ ಮಾಡಿರಬೇಕು. ಎಲ್ಲದನ್ನು ನೆನ್ಪಿಟ್ಕೊಳ್ಳಿ ನನ್ನ ಮಾತುಗಳನ್ನ. ಒಂದು ಚಪ್ಪಲಿನೇ ಪರ್ಮನೆಂಟಾಗಿ ಯೂಸ್ ಮಾಡಬೇಕು. 3 ತಿಂಗಳಾದರೂ ಕನಿಷ್ಠ ಪಕ್ಷ ಅದನ್ನು ಯೂಸ್ ಮಾಡಿರಬೇಕು. ಇಂಥ ಚಪ್ಪಲಿನ ಹಾಕ್ಕೊಂಡು ಡೈರೆಕ್ಟಾಗಿ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಒಂದು ದೇವಮಂದಿರಗಳು, ದೇವಸ್ಥಾನ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಗುರುದ್ವಾರ ಆಗಿರ್ಬೋದು, ಧರ್ಮಕೇಂದ್ರಗಳಾಗಿರ್ಬೋದು, ಅಲ್ಲಿಗೆ ಹೋಗಿ. ಯಾವ ದಿನ ಹೋಗ್ಬೇಕಂದ್ರೆ ಅಮಾವಾಸ್ಯೆ ದಿನ ಕರೆಕ್ಟಾಗಿ ಮಧ್ಯಾಹ್ನ 12:30 ಇಂದ 2:30 ಒಳಗಾಗಿ ಈ ಸಮಯ ಅಮಾವಾಸ್ಯೆ ನಡೀತಾ ಇರಬೇಕು. ಚಪ್ಪಲಿ ಹಾಕ್ಕೊಂಡು ಅಲ್ಲಿಗೆ ಹೋಗಿ ಹೊರಗಡೆ ನಿಂತ್ಕೊಳ್ಳಿ. ಹೊರಗಡೆ ನಿಂತ್ಕೊಂಡು ನಿಮ್ಮ ಪಿತೃದೇವತೆಗಳನ್ನು ನೆನೆಸ್ಕೊಳ್ಳಿ. ಪಿತೃ ಯಾರು ಅಂತ ಹೇಳಿದ್ರೆ, ನಿಮ್ಮ ತೀರ್ಕೊಂಡಿದ್ದಂಥ ಹಿರಿಕರನ್ನ ನೆನೆಸ್ಕೊಳ್ಳಿ. ಯಾವುದೇ ಧರ್ಮದವ್ರು ನೀವಾಗಿರಲಿ, ತೀರ್ಕೊಂಡಿದ್ದಂಥ ನಿಮ್ಮ ಪೂರ್ವಿಕರು. ನನ್ನ ಫ್ರೆಂಡ್ ತೀರ್ಕೊಂಡಿದ್ದಾನೆ ಸರ್, ಅವ್ರನ್ನ ನೆನೆಸ್ಕೊಳ್ಳ ಅಂದರೆ ಹಂಗಲ್ಲ. ನಮ್ಮ ಪೂರ್ವಿಕರನ್ನ ನೀವು ನೆನೆಸ್ಕೊಳ್ಳಿ, ಯಾರನ್ನ ಬೇಕಾದ್ರೂ ನೆನೆಸ್ಕೊಳ್ಳಿ. ನನಗಿರುವಂಥ ಈ ದರಿದ್ರತೆ ಕಾರಣ ಗೊತ್ತಿಲ್ಲ, 64ರಲ್ಲಿ ಯಾವುದು ನಮಗೂ ಗೊತ್ತಿಲ್ಲ ಅಲ್ವಾ? ಸೊ ಈ ದರಿದ್ರತೆ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ಬೇಡ್ಕೊಂಡು ಆ ಚಪ್ಪಲಿನ ಅಲ್ಲೇ ಬಿಡಿ. ಓಕೆ, ಚಪ್ಪಲಿ ಸ್ಟ್ಯಾಂಡ್ ಇತ್ಯಾದಿಗಳು ಜಾಗ ಇರ್ತವೆ, ಆ ಜಾಗದಲ್ಲಿ ಚಪ್ಪಲಿನ ಬಿಟ್ಬಿಡಿ. ನಿಮ್ಮಿಷ್ಟಕ್ಕೆ ನೀವು ತಿರುಗಿ ನೋಡದೆ ಮನೆಗೆ ಬನ್ನಿ. ಕೈಕಾಲು ಮುಖ ತೊಳ್ಕೊಂಡೆ ಮನೆ ಒಳಗಡೆ ಹೋಗಬೇಕಾಗುತ್ತೆ. ಖಾಲಿ ಕಾಲಲ್ಲ ಸರ್ ಅಂದರೆ ಹೌದು. ಸರ್ ಅಲ್ಲೇ ಹತ್ರದಲ್ಲಿ ಹೋಗ್ಬಿಟ್ಟು ಅಂಗಡಿನಲ್ಲಿ ಚಪ್ಪಲಿ ತಗೊಳ್ಳ ಸರ್ ಅಂದರೆ ಇಲ್ಲ. ಆವತ್ತಿನ ದಿವಸ ನೀವು ಅಲ್ಲಿಂದ ಖಾಲಿ ಕಾಲಲ್ಲೇ ಬರಬೇಕು, ಕೈಕಾಲು ಮುಖ ತೊಳ್ಕೊಬೇಕು, ಮನೆ ಒಳಗಡೆ ಹೋಗಬೇಕು. ಈ ಪ್ರಯೋಗವನ್ನು ಮಾಡುವಾಗ ನಿಮ್ಗೆ ಯಾರು ಕೇಳಬಾರ್ದು, ಸರ್ ಚಪ್ಪಲಿ ಬಿಟ್ಟು ಬರ್ತಾ ಇದ್ದೀರಾ, ಮುಗ್ದೋಯ್ತು ಕತೆ. ಕೇಳಂಗಿಲ್ಲ. ಯಾರಿಗೂ ಗೊತ್ತಾಗದಿರುವಂಥ ರೀತಿಯಲ್ಲಿ ಆ ಚಪ್ಪಲಿಯನ್ನು ನೀವು ಬಿಡಬೇಕಾಗುತ್ತೆ. ಬಿಡುವಾಗ ನಿಮ್ಮ ಸಂಪೂರ್ಣ ದರಿದ್ರತೆ ಇದರಲ್ಲೇ ಹೋಗಲಿ ಅಂತ ನಿಮ್ಮ ಪಿತೃಗಳನ್ನು ಸ್ಮರಿಸ್ಕೋಬೇಕು. ಯಾವುದೇ ದೇವರು, ಕುಲದೇವರು, ಮನೆ ದೇವರು, ಇಷ್ಟ ದೇವರು, ಯಾರನ್ನೂ ಏನು ಕೇಳ್ಕೊಬೇಡಿ. ಜಸ್ಟಿಸ್ನ ಕೇಳ್ಕೊಳ್ಳಿ. ಅಥವಾ ನಿಮ್ಮ ದರಿದ್ರತೆಗೆ ಕಾರಣಗಳೇನು, ಯಾವ ವಿಷಯ, ಯಾವ ಥರ ದರಿದ್ರತೆ ನಿಮಗಿದೆ, ಈ ಥರ ವಿಷಯ, ಎಷ್ಟು ಸ್ಟ್ರಗಲ್ ಆಗ್ತಿದೆ, ಎಷ್ಟು ದುಡಿತಾ ಇದ್ದೀನಿ, ಬಟ್ ಇನ್ನೊಬ್ರು ಮಾಡಿರುವಂಥ ಆ ಒಂದು ರಿಸಲ್ಟು ನನಗೆ ಕಾಣಿಸ್ತಾ ಇಲ್ಲ, ನನ್ನ ಜೀವನದಲ್ಲಿ ಬರ್ತಾ ಇಲ್ಲ ಅನ್ನೋದನ್ನು ಕೇಳಿಕೊಂಡು, ಅದಕ್ಕಾಗಿ ಈ ಚಪ್ಪಲಿನ ನಾನು ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ಆ ಚಪ್ಪಲಿನ ಅಲ್ಲಿ ಬಿಟ್ಟು ತಿರುಗಿ ನೋಡದೆ ಬರಬೇಕಾಗುತ್ತೆ. ಇದು ಒಂದ್ಸಲ ನೀವು ಪ್ರಯೋಗ ಇತ್ಯಾದಿಗಳನ್ನ ಮಾಡಿದ್ರೆ ಸಾಕು. ನಿಮ್ಮ ಜೀವನದಲ್ಲಿ ಇರುವಂಥ ಈ ದರಿದ್ರತೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡಿ. ಸೊ ಪೂರ್ತಿಯಾಗಿ ಓಕೆ ಆಗ್ಬಿಟ್ಟಿದ್ದೀನಿ, ಬಿಟ್ಬಿಡಿ, ಒಂದೇ ಸಲ ಪ್ರಯೋಗ ಸಾಕು. ಸರ್ ಓಕೆ ಇದ್ದೀನಿ, ಇನ್ನೊಂದು ಸಲ ಮಾಡಲ್ಲ, 3 ತಿಂಗಳ ಕಾಲ ಮಾಡೋಂಗಿಲ್ಲ. ಯಾಕೆ ಹೇಳಿ? ಇನ್ನೊಂದು ಚಪ್ಪಲಿ ಹಾಕ್ಕೊಂಡ್ರೆ ಮತ್ತೆ 3 ತಿಂಗಳು ಸವಿಸ್ಬೇಕಾ ನೀವು ಅದನ್ನು? ಇದನ್ನ ನೆನ್ಪಿಟ್ಕೊಳ್ಳಿ, ರೈಟಾ? ಎಷ್ಟು ದಿನ ಗ್ಯಾಪ್ ಬಿಡಬೇಕು ಸರ್ ಅಂದರೆ ಕನಿಷ್ಠ ಪಕ್ಷ 3 ತಿಂಗಳಾದರೂ ಆಗಬೇಕು. ಒಂದು ಚಪ್ಪಲಿನ ಹಾಕ್ಕೊಂಡು ಇದನ್ನು ಪ್ರಯೋಗವನ್ನು ಪ್ರತಿ ಸಲ ಮಾಡ್ಬೋದಾದರೆ ಖಂಡಿತವಾಗ್ಲೂ ಮಾಡ್ಬೋದು. ದರಿದ್ರತೆ ಇದ್ದೋರು ಮಾಡಿ, ಸರ್ ಚೆನ್ನಾಗಿದ್ದೀನಿ ಲೈಫಲ್ಲಿ, ಈ ಪ್ರಯೋಗ ಮಾಡ್ತೀನಿ ಸರ್ ಅಂದರೆ ಸಮಸ್ಯೆ ಆಗುತ್ತೆ, ಉಲ್ಟಾ ಆಗುತ್ತೆ, ರೈಟಾ? ದರಿದ್ರತೆ ಇದೆ, ಅದು ಕೂಡ ಉಲ್ಟಾ ಆಗುತ್ತೆ. ಗೊತ್ತಾಯ್ತಾ? ಸೊ ಪ್ರಯತ್ನ ಇತ್ಯಾದಿಗಳನ್ನ ಪಡುವಂಥವ್ರು ಜೀವನದಲ್ಲಿ ಇನ್ನೂ ನಾನು ಸೆಟ್ಲ್ ಆಗಿಲ್ಲ, ದರಿದ್ರತೆ ಹಾಗೇ ಇದೆ ಅನ್ನುವಂಥವ್ರಿಗಾಗಿ ಇದೊಂದು ಒಳ್ಳೆಯ ಪ್ರಯೋಗ ಆಗಿದೆ. ಇದನ್ನು, ಈ ಪರಿಹಾರ ಕ್ರಿಯೆಯನ್ನು ನೀವು ಮಾಡಿ ನೋಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.